ಹಾಯ್ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್, ನಮಸ್ತೆ, ವೆಲ್ಕಮ್ ಟು ಮೈ ವ್ಲಾಗ್. ನಾನು ಹೇಳಿದ್ದೆಲ್ಲ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಇವತ್ತು ದಾವಲ್ ಮಲಿಕ್ ದರ್ಗಾ ತೋರಿಸ್ತೀನಿ ಅಂತ. ಸೊ ಇದು ದಾವಲ್ ಮಲಿಕ್ ದರ್ಗಾದ ಬಾವಿ. ಇಲ್ಲಿ ಎಲ್ಲರೂ ಸ್ನಾನ ಮಾಡ್ತಾರೆ. ಸೊ ಆಮೇಲೆ ನಾವು ಎಲ್ಲ ಮಸಾಲೆ ಮಾಡೋದಕ್ಕೆಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ನನ್ನ ಬ್ರದರ್ಸ್ ಇಬ್ಬರು ಸೇರಿ ಹುಂಜಾನ ಕುರ್ಬಾನ್ ಮಾಡೋಕ್ಕೆ ತೊಗೊಂಡು ಹೋದರು. ಅವರೇ ಇಲ್ಲಿ ಕುರ್ಬಾನ್ ಮಾಡಿ ಅವರೇ ಕ್ಲೀನ್ ಮಾಡಿ ಕೊಟ್ಟಿದ್ರು. ಸೊ ಹುಂಜ ಎಲ್ಲ ಕುರ್ಬಾನಿ ಮಾಡಿದ ಮೇಲೆ ಅದನ್ನು ತಗೊಂಡವರು ರೂಮಿಗೆ ಬಂದರು. ನೋಡಿ, ಅವರೇ ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಮತ್ತು ರೂಮಿಗೆ ಬಂದಮೇಲೆ ಚಿಕನ್ ತಂದಿದ್ವಲ್ಲ, ಅವರು ತಂದಿದ್ರಲ್ಲ, ಅದನ್ನು ನೀಟಾಗಿ ವಾಶ್ ಮಾಡಿದ್ವಿ, ಕ್ಲೀನ್ ಮಾಡಿದ್ವಿ. ಆಮೇಲೆ ಅದನ್ನು ಹಾಕಿ ನೀರು ಹಾಕಿ ಸ್ವಲ್ಪ ಬಾಯ್ಲ್ ಮಾಡಿದ್ವಿ. ಚೆನ್ನಾಗಿ ನಾಟಿ ಕೋಳಿ ಎಲ್ಲ ಬೇಗ ಬಾಯ್ಲ್ ಆಗೋಂಗಿಲ್ಲ, ಹಾಗಾಗಿ ಚೆನ್ನಾಗಿ ಬಾಯ್ಲ್ ಮಾಡಿದ್ವಿ. ಆಮೇಲೆ ಇದೆಲ್ಲ ಮಸಾಲೆ ಏನೇನು ಬೇಕಂತ ಎಲ್ಲ ರೆಸಿಪಿ ಒಳಗೆ ನೋಡ್ಬೋದು, ನೀವು ಮಾಡ್ಬೋದು. ನಾಟಿ ಕೋಳಿ ಸಾಂಬಾರು ಮತ್ತು ಇದನ್ನು ಮಿಕ್ಸ್ ಮಾಡಿ ಮತ್ತು ಆಮೇಲೆ ಸೈಡಲ್ಲಿ ರೈಸ್ನ ಮಾಡೋಕ್ಕೆ ಇಟ್ವಿ. ಮತ್ತು ನಾವು ಎಲ್ಲ ಪ್ಲೇಟ್ಸ್ ಅವೆಲ್ಲ ಇಟ್ಟು ಫ್ಲವರ್ಸು, ಅಗರಬತ್ತಿ ಎಲ್ಲ ಫಾತಿಹಾಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ತೊಗೊಂಡು ನಾವು ರೆಡಿ ಆದ್ವಿ. ನೆಕ್ಸ್ಟ್ ನಾವು ದರ್ಗಾಕ್ಕೆ ಹೋಗೋಕ್ಕೆ ರೆಡಿ ಆದ್ವಿ. ನಮಸ್ತೆ, ನಾವು ಇವಾಗ ದಾವಲ್ ಮಲಿಕ್ ಅಲ್ಲಿ ಇದ್ದೀವಿ. ದಾವಲ್ ಮಲಿಕ್ ದರ್ಗಾಕ್ಕೆ ಹೋಗೋಣ. ನಿಮಗೆ ರೂಟ್ ಏನೇನು ಇದಾವೆ, ಎಲ್ಲೆಲ್ಲಿ ಏನೇನು ಮಾಡ್ತಾರೆ, ಹಿಂಗೆ ಆಗ್ತೈತೆ ಅಂತ ಎಲ್ಲ ತೋರಿಸ್ತೀನಿ ಡೀಟೇಲ್ ಇಂತ. ಈ ಬ್ಲಾಗ್ನ ಮರಿಬೇಡ್ರಿ, ನೋಡ್ರಿ ಎಲ್ಲರೂ. ಲೆಟ್ಸ್ ಗೋ. ಇಲ್ಲಿ ರೂಮ್ ಹಿಡಿದಿದ್ವಿ, ಅದಕ್ಕೋಸ್ಕರ ಈ ರೂಟಿಂದ ಬರ್ತಿದ್ದೀವಿ. ಅಲ್ಲೇ ಇಂತ್ರ ಬಂದ್ರೆ ಡೈರೆಕ್ಟ್ ನಮಗೆ ಇದಿಂತ್ರನ ಹೋಗೋದು. ಇವಾಗ ನಾವು ರೂಮ್ ಹಿಡಿದಿದ್ದೀವಿ ಅಂತ ಈ ತರ ಬರ್ತಿರೋದು. ಸಿಕ್ಕಾಪಟ್ಟೆ ಇದೆ. ಸೊ ಡ್ರಿಂಕ್ ವಾಟರ್ ಎಷ್ಟಾಗುತ್ತೆ ಅಷ್ಟು ಜಾಸ್ತಿ ನೀರು ಕುಡೀರಿ. ಲೆಟ್ಸ್ ಗೋ. ನಾವು ಇಲ್ಲಿಗೆ ಬಂದಿದ್ದೀವಿ. ಇದು ಫಸ್ಟ್ ಇಲ್ಲಿ ಗೌಸೆಪಾಕ್ ದರ್ಗಾದಿಂತ್ರನೇ ನಾವು ಮುಂದೆ ಹೋಗೋದು. ಸೊ ನಡೀರಿ, ಗೌಸೆಪಾಕ್ ದರ್ಗಾ ಹೋಗೋಣ. ಇಲ್ಲಿ ಸೈಡ್ ಎಲ್ಲ ಫ್ಲವರ್ಸ್. ಮಹಾಬೂಸ್ವಾನಿ ದರ್ಗಾ ಕಡೆ ನಾವು ಫಾತಿಹಾ ಮಾಡಿಸ್ಕೊಂಡ್ವಿ. ಮತ್ತು ನೆಕ್ಸ್ಟ್ ನಾವು ದಾವಲ್ ಮಲಿಕ್ ದರ್ಗಾ ಕಡೆ ಇಲ್ಲಿ ಬಂದ್ಮೇಲೆ ಏನಾರ ಇರಬೇಕು ಅಂತ ಒಂದು ನೈಟ್ ಏನಾರ ಡಿಸೈಡ್ ಮಾಡಿದ್ರೆ ನಾವು ಇಲ್ಲಿ ಇರ್ಬೋದು. ನೋಡ್ರಿ, ಹಳೆ ಕಾಲದ ಡಿಸೈನ್ಸ್ ಎಲ್ಲ ಕಾಣಿಸ್ತಿದೆ ಇಲ್ಲಿ. ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಇಂದ ನೋಡಿದ್ರೆ ಮೇಲ್ಗಡೆ ಡಿಸೈನ್ ನೋಡ್ರಿ, ಇದೇ ಥರ ಇದ್ದಾರೆ ನೋಡಿ ಗಾಯ್ಸ್. ಗಾಯ್ಸ್, ಇವಾಗ ಎಲ್ಲ ಸ್ವಲ್ಪ ಅಗರಬತ್ತಿ ಎಲ್ಲ ಹಚ್ಚಿದ್ವಿ. ಇವಾಗ ಫಾತಿಹಾ ಆಗ್ತಿದೆ. ಫಾತಿಹಾ ಮಾಡಿ ಇಲ್ಲಿಂದ ನೆಕ್ಸ್ಟ್ ಮೇಲೆ ಹತ್ತೋದು. ಇವಾಗ ಹೋಗ್ತಿದ್ದೀವಿ. ಇಲ್ಲಿಂದ ಫಸ್ಟ್ ಸ್ಟೆಪ್ ನಾವು ಹೀಗೆ ನಾವು ಸ್ಟೆಪ್ ಹತ್ಕೊಂಡೇ ಹೋಗಬೇಕು ಮೇಲೆ. ಅಲ್ಲಿವರೆಗೂ ನಾವು ಹೀಗೆ ಹತ್ತಾ ಇರಬೇಕು. ಫಸ್ಟಿಗೆ ಇಲ್ಲಿ ಸ್ಟೆಪ್ಸ್ ಇರಲಿಲ್ಲ, ಹಾಗಾಗಿ ಫಸ್ಟಿಗೆ
ಶೀಟೂ ಇರಲಿಲ್ಲ, ಬಿಸಿಲಲ್ಲೇ ಕೂತಿತ್ತು. ಇವಾಗ ಸ್ವಲ್ಪ ಚೇಂಜ್ ಆಗಿ ಸ್ವಲ್ಪ ಸಿಸ್ಟಮ್ ಮಾಡಿದ್ದಾರೆ, ಮೇಲೆ ಶೀಟ್ಸ್ ಇದ್ದಾವೆ. ಇವಾಗ ಇನ್ನೊಂದು ಹತ್ತೋಗೋದು ಅಷ್ಟೇ. ಅಂದರೆ ಫಸ್ಟ್ ಭಾಳ ಸುಸ್ತಾಗ್ಬಿಟ್ಟಿತ್ತು, ಇವಾಗ ಹಂಗಿಲ್ಲ. ಸೊ ಲೆಟ್ಸ್ ಗೋ. ಇಲ್ಲಿ ಜೋಕಾಲಿ ಟೈಪ್ ಇದೆ, ಅದು ಜಾರ್ಗುಂಡೆ ಇದೆ. ಅಂದರೆ ಇಲ್ಲಿ ಮಕ್ಕಳು ಸಣ್ಣ ಮಕ್ಕಳು ಆಡಿ ಅದನ್ನು ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲ ಮಕ್ಕಳು ಆಡ್ತಾರೆ. ನಾನು ಆಡಿ ನಿಮ್ಗೆ ಆಮೇಲೆ ತೋರಿಸ್ತೀನಿ. ನಾವು ಇವಾಗ ಹಾಫ್ ಕಂಪ್ಲೀಟ್ ಮಾಡಿದ್ದೀವಿ, ಇವಾಗ ನೆಕ್ಸ್ಟ್ ಹಾಫಿಗೆ ಹೋಗ್ತಿದ್ದೀವಿ. ಆದರೆ ಸ್ವಲ್ಪ ಕುತ್ಕೊಂಡು ನೀರು ಗಿಟ್ಕೊಂಡು ಆಮೇಲೆ ನೆಕ್ಸ್ಟ್ ಮುಂದುವರಿಬೋದು. ಯಾರ ಹತ್ರ ಬಂದಿದೆ ಕಲ್ಲಿದಲ್ಲ ಆಪೋಸಿಟ್ ಇದ್ದಾವೆ, ಅಲ್ಲಿಂದ ಸ್ವಲ್ಪ ಹೋಲ್ ಇತ್ತು, ಅಲ್ಲಿಂದ ಹೋಗೋದು ನಾವು ಇಲ್ಲಿಂದ ಒಳಗಡೆ ಹೋಗೋದು. ನನಗೆ ಅನ್ಸೋದೇನಂದ್ರೆ ಯಾರು ಇಲ್ಲಿ ದೇವ್ರ ಮುಂದೆ ಬಗ್ಲಿಬೇಕು, ನನಗೆ ಆ ಥರ ಫೀಲ್ ಆಗುತ್ತೆ. ಬಗ್ಗಿ ಹೋಗೋದು ಅಂತ ರೆಸ್ಪೆಕ್ಟ್ ಕೊಡೋ ಥರ. ಮತ್ತು ಈ ಕಡೆ ಬರಬೇಕಾದ್ರೆ ಹಾಗೆ ಬರೋದು, ಇಲ್ಲಿಂದ ಸ್ವಲ್ಪ ಬೆಂಡ್ ಆಗಿ ಹೋಗ್ಬೇಕು. ಸ್ವಲ್ಪ ಫ್ಯಾಟ್ ಇದ್ದವರಿಗೆ ಸ್ವಲ್ಪ ಕಷ್ಟ ಬರುತ್ತೆ. ಇವಾಗ ನಾವು ಫೈನಲಿ ರೀಚ್ ಆಗಿದ್ದೀವಿ. ಎಲ್ಲಿ ಅಂದರೆ ಹಜರತ್ ದಾವಲ್ ಮಲಿ ಬಾಬಾ ದರ್ಗಾ. ಸೊ ಎಲ್ಲರೂ ದರ್ಗಾ ನೋಡೋಕ್ಕೆ ಎಕ್ಸೈಟ್ಮೆಂಟ್ ಇದ್ದೀವಿ. ಅಲ್ಲಿದೆ ನೋಡಿ. ಇಲ್ಲಿಂದ ಬೇರೆ ಯಾವ ಸೀರೆ ಇದೆ ಅಂತ ನಾನು ಆಮೇಲೆ ಒಂದು ತೋರಿಸ್ತೀನಿ. ಆಮೇಲೆ ಇವಾಗ ಫಸ್ಟ್ ದರ್ಗಾ ಹೋಗೋಣ. ಇವಾಗ ನಾವು ರೀಚ್ ಆಗಿದ್ದೇವೆ. ಸುಸ್ತಾಗ್ಬಿಟ್ಟಿದೆ. ನಿಮಗಿದು ಇಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ, ಇಲ್ಲಿಂದ ಒಂದು ಸ್ಪೆಷಾಲಿಟಿ ಇದೆ. ಏನಂದ್ರೆ ಬರೀ ನಿಮಗೆ ಸ್ವಲ್ಪ ನಿಯರ್ ಇಂಟ್ರ ಇಲ್ಲಿ ಇದು ಒಂದು ಟೈಪ್ ಸಾಲ್ಟ್. ಇದು ಎದಕ್ಕೆ ಅಂದರೆ ಇಲ್ಲಿ ಜನರೆಲ್ಲ ನಂಬ್ತಾರೆ, ಏನಾದರೂ ಡಿಸೀಸಸ್ ಅಥವಾ ಯಾವ ಕಾಯಿಲೆಯಿಂದ ಇರೋವಂಥ ಜನರಿಗೆ ಇದನ್ನು ಹಾಕಿ ಬೇಡ್ಕೊಂಡ್ರೆ ನಮಗೆ ಬೇಗ ರಿಲೀಫ್ ಸಿಗುತ್ತೆ ಅಂತ. ಲೈಕ್ ಇಲ್ಲಿ ಒಂದು ಬಂಡೆನೂ ಕೂಡ ಇದೆ. ಇದು ಕಲ್ಲು ಏನಂದರೆ ನಾವು ಮನಸ್ಸಿನಲ್ಲಿ ಏನಾದರೂ ಒಂದು ವಿಶ್ ಏನಾದರೂ ಎತ್ಕೊಂಡು ಒಂದು 3 ಸಲ ಇದನ್ನು ಎತ್ತಬೇಕು. ಇದು ಸ್ಲೋಲಿ ಈಸಿಲಿ ಬಂದರೆ ನಾವೇನು ಬೇಡ್ಕೊಂಡಿರ್ತೀವಲ್ಲ ಅದನ್ನು ಆಗುತ್ತೆ ಅಂತ. ಅದು ಬರಲಿಲ್ಲ ಅಂದರೆ ಅದು ಆಗಲ್ಲ ಅಂತ ನಂಬ್ತಾರೆ. ಸೊ ನೆಕ್ಸ್ಟ್ ದರ್ಗಾ ತೋರಿಸ್ತೇನೆ ನಿಮಗೆ. ಇದು ಇಲ್ಲಿ 2 ಸೈಡ್ ಇದ್ದಾವೆ. ಒಂದು ಸೈಡಿಂದ ಹೋಗೋದು, ಇನ್ನೊಂದು ಸೈಡಿಂದ ಬರೋದು. ಇವಾಗ ನಾವು ಇಲ್ಲಿಂದ ಹೋಗ್ತಿದ್ದೇವೆ, ಬರ್ರಿ ನೋಡೋಣ. मालूम है इसका, कर मालूम नहीं मालूम ಇದೆ ನೋಡಿ. ಇಲ್ಲಿ ಬರೀ ನಿಮಗೆ ಒಂದೇನೋ ಸ್ವಲ್ಪ ಕ್ಯೂರಿಯಾಸಿಟಿ ಅಂತ ಮಾಡಿರೋದು ನೋಡ್ರಿ.
ಇಲ್ಲಿ ಈ ಥರ ಇಲ್ಲಿ ಇರೋದೇ ಹೇಗೆ ಒಬ್ಬ ಮಾಡಿ ತೋರಿಸ್ತೇನೆ ನೋಡ್ರಿ. ಆ್ಯಕ್ಚುಲಿ ಏನಂದರೆ ನಾವು ಕಾಯಿನ್ ತೊಗೊಂಡು ಏನಾದರೂ ವಿಶ್ ಮಾಡಿಕೊಂಡು ಇಲ್ಲಿ ಜಸ್ಟ್ ಇದನ್ನು ಇಲ್ಲಿ ಇಡಬೇಕು. ಇವಾಗ ನಾನು ಮಾಡ್ತಿದ್ದೀನಿ. ಗೈಸ್ ಇದು ಆಗಂಗಿಲ್ಲ ಅಂತ ಅರ್ಥ. ಸೊ ಇದು ಅಲ್ಲಿ ಇದು ಆಗಿಲ್ಲ. ಇಲ್ಲಿ ನೋಡಿ ಒಬ್ಬರು ಇಟ್ಟಿದ್ದಾರೆ ಅದನ್ನು ಈ ಟೈಪ್ ಆಗುತ್ತೆ. ಸ್ವಲ್ಪ ಇಲ್ಲಿ ಹಾರರ್ ಮೂಡ್ ಟೈಪ್ ಇದೆ. ಇಲ್ಲಿ ನೋಡ್ಬೋದು ನಿಮಗೆ ಎಷ್ಟು ನೋಡಿ ಇಲ್ಲಿ ಇಲ್ಲಿಂದ ಆ ಕಡೆ ಹೋಗ್ಬೇಕು. ಅಲ್ಲಿಂದ ವೇ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ಮನೆ ಒಳಗೆ ಯಾರು ಪರ್ಮಿಷನ್ ಕೊಡ್ತಾ ಇಲ್ಲ, ಹಾಗಾಗಿ ನಾವು ಆ ಕಡೆ ಹೋಗ್ತಾ ಇಲ್ಲ. ಹೋದ್ರೂ ಕೂಡ ಗೊತ್ತಾದ್ರೆ ಬಹಳ ಬೈತಾರೆ. ಸೊ ರಿಸ್ಕ್ ಬೇಡ ಅಂತ ಬಿಟ್ಟಿದ್ದೇವೆ. ಈ ಟೈಪ್ ಇದೆ ಗೈಸ್. तू झूठ बोल वहाँ से खाना खा ला तू ए तेरे अरे हाँ ಗೈಸ್ ಇಲ್ಲಿ ನೋಡಿ ಎಲ್ಲಿ ನೋಡಿದ್ರು ಯಾವ ಟೈಪ್ ಗೊತ್ತಾ, ಹೋಮ್ 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 ಟೈಪ್ ಇದಾವೆ. 2 ಕಲ್ಲು ಮತ್ತೆ ಅದ್ರ ಮೇಲೆ ಒಂದು ಕೊಡ್ತಾರೆ. ಇದು ಇಲ್ಲಿ ಎಲ್ಲ ಸರೌಂಡಿಂಗ್ ನೋಡ್ರಿ ನೀವು, ಬರೀ ನಿಮ್ಗೆ ಇದೇ ಕಾಣಿಸ್ತಿತ್ತೆ. ಇದ್ರ ಸ್ಪೆಷಾಲಿಟಿ ಎದಕ್ಕೋಸ್ಕರ ಇದು ಅಂದ್ರೆ ಇಲ್ಲೊಂದು ಇದು ಇದೆ ಏನಂದರೆ ಇಲ್ಲಿ ಎಲ್ಲಿ ನೋಡಿದ್ರು ಬರೀ ನೀವು ಸರೌಂಡಿಂಗ್ ನೋಡ್ಬೋದು, ಎಲ್ಲಿ ನೋಡಿದ್ರು ಬರೀ ಕಲ್ಲೇ ಕಾಣಿಸುತ್ತೇವೆ. ಅಂದರೆ ಇಲ್ಲಿ ಮುಳುಗುಂದು ಫೇಮಸ್ ಇರೋದೇ ಕಲ್ಲಿಂತ್ರ. ಅದಕ್ಕೆ ಇದನ್ನು ಏನಂತಾರಂದರೆ ಕಲ್ಲು ಮುಳುಗುಂದ್ ಅಂತ ಹೇಳ್ತಾರೆ. ಕಲ್ಲು ಮುಳುಗುಂದ್ ಇದೆ, ಆದರೆ ಎಲ್ಲರೂ ಐತಲ್ಲ ಬರೀ ಮುಳುಗುಂದ್ ಅಂತ ಶಾರ್ಟ್ಲಿ ಕರೀತಾರೆ. ಎಕ್ಸಾಕ್ಟ್ಲಿ ಇದು ಫುಲ್ಲು ಕಲ್ಲು ಮುಳುಗುಂದ್ ಅಂತಲೇ ನೇಮ್ ಇರೋದು ಇದ್ರದ್ದು. ಗೈಸ್ ಇದು ಏನಂದರೆ ಮನಿ ಮಾಡಬೇಕು, ಮನಿ ಕಟ್ಟಿಸ್ಬೇಕು ಅಂತ ವಿಶ್ ಮಾಡ್ಕೊಂಡಿರ್ತಾರಲ್ಲ ಅವರು ಇಲ್ಲಿಗೆ ಬಂದು ಈ ಟೈಪ್ ಮಾಡಿ ಮನಿ ಥರ ಕಲ್ಲನ್ನು ಇಟ್ಟು ಅದ್ರ ಮೇಲೆ ಇನ್ನೊಂದು ಕಲ್ಲನ್ನು ಇಟ್ಟು ಮಾಡಿ ಇದನ್ನು ವಿಶ್ ಮಾಡಿಕೊಂಡು ಮಾಡಿರ್ತಾರೆ. ವಿಶ್ ಪೂರ್ತಿ ಆದಮೇಲೆ ಆ ಕಲ್ಲನ್ನ ಬಂದು ಅಲ್ಲಿ ಬೀಳಿಸ್ಬೇಕು ಮತ್ತೆ. ಅಷ್ಟರಲ್ಲಿ ನಮಗೆ ನಮ್ಮ ದೊಡ್ಡಮ್ಮ ಸಿಕ್ಕರು ಅಲ್ಲೇ ದರ್ಗಾ ಕಡೆ. ಮತ್ತು ಸ್ವಲ್ಪ ಅವ್ರಿಗೆ ಮಾತಾಡಿ ಅವರು ಜಿಯಾರತ್ ಮಾಡಬೇಕಂತ ಹೇಳಿದರು. ಮತ್ತು ಅವರು ಅಲ್ಲಿ ಹೋದರು. ನಾವು ಮತ್ತೆ ಕೆಳಗಡೆ ಬಂದ್ವಿ. ನೆಕ್ಸ್ಟ್ ನಾವು ಈ ಕಡೆಯಿಂದ ಬಂದಿದ್ವಲ್ಲ ಫಸ್ಟಿಗೆ, ಹಾಗೆ ನೆಕ್ಸ್ಟ್ ನಾವು ಇಲ್ಲಿಂದ ಪಕ್ಕದಿಂದ ಹೋದ್ವಿ. ಗೈಸ್ ಇಲ್ಲಿ ಒಬ್ಬರು ನಮಗೆ ಬಾಬಾ ಅಂದರೆ ಫಕೀರ್ ಇಲ್ಲೇ ಇದ್ದು ಇಲ್ಲೇ ದೇವ್ರನ್ನ ಸೇವೆ ಮಾಡೋರು. ಇವರು ನಮ್ಮ ಜೊತೆ ಸ್ವಲ್ಪ ಶೇರ್ ಮಾಡಿಕೊಂಡ್ರು. ಏನಂದರೆ ಈ ದರ್ಗಾ ಯಾವಾಗ ಇಲ್ಲಿ ಸ್ಥಾಪನೆ ಆಯಿತು, ಏನೇನು, ಮತ್ತು ಹೇಗೆಲ್ಲ ಜನರು ಇಲ್ಲಿ ಬರ್ತಾರೆ, ಯಾವ್ಯಾವ ಎಷ್ಟೆಷ್ಟು ರಶ್ ಇರುತ್ತೆ ಇಲ್ಲಿ ಅಂತ ಹೇಳಿದರು. ಸ್ವಲ್ಪ ಮಾತಾಡಿ ನಮಗೆಲ್ಲ ಆಶೀರ್ವಾದ ಮಾಡಿ ನಾವು ಮತ್ತೆ ಅಲ್ಲಿಂದ ಅವ್ರ ಕಡೆ ಸ್ವಲ್ಪ ಮಾತಾಡಿ ಕೇಳಿದೆ ನಾನು. ಅವರೆಲ್ಲದಕ್ಕೂ ಆನ್ಸರ್ಸ್ ಹೇಳಿದರು. ಒಳ್ಳೆ ಬಾಬಾ ಇದ್ರು ಅವರು. ಮಾತಾಡೋದು ಕೂಡ ಭಾಳ ಸ್ಮೂತಾಗಿ ಮಾತಾಡ್ತಿದ್ರು. ಹೇಳಿದ್ದೆಲ್ಲ ಇಲ್ಲಿ ಜಾರ್ಗುಂಡಿ ಇದೆ ಅಂತ. ನಾನು ಒಂದ್ಸಲ ಹೋಗಿ ಬರ್ತೀನಿ, ನೋಡ್ತಾ ಇರಿ ಯಾವ ಟೈಪ್ ಇದೆ ಅಂತ. ಬಸ್ ಇವಾಗ ನಾವು ಹೊರಗಡೆ ಬಂದ್ವಿ.
ನೀವು ನೋಡ್ಬೋದು ನಾವು ಎಲ್ಲಿ ಹೋಗಿದ್ವಿ ಅಂತ. ನೋಡಿ ಅಲ್ಲಿ ಅಲ್ಲೆಲ್ಲ ದರ್ಗಾ ಜಿಯಾರತ್ ಮಾಡಿ ನಾವು ಮನೆಗೆ ಬಂದು, ನಮ್ಮ ಮನೆ ಅಂದರೆ ಮನೆ ಅಲ್ಲ, ನಾವು ಹಿಡಿದಿದ್ದ ರೂಮಿಗೆ ಬಂದ್ವಿ. ಮತ್ತು ನಾನು ಸ್ವಲ್ಪ ಕುಕ್ಕುಂಬರ್ ಕಟ್ ಮಾಡಿದೆ. ಇಲ್ಲಿ ನೋಡಿ, ಇದು ನಾಟಿ ಕೋಳಿ ಸಾರು ಮತ್ತು ಜೋಳದ ಕಡಕ ರೊಟ್ಟಿ. ನಾವು ಮಧ್ಯಾಹ್ನ ಟೈಮಿಗೆ ನಾಷ್ಟ ಮಾಡಿದ್ವಿ, ಅದಕ್ಕಂದ್ರೆ ಟೈಮ್ ಅದಲ್ಲ, ಬೇಗ ಜಿಯಾರತ್ ಮಾಡ್ಬೇಕಂತ ಹೇಳಿ ಬೇಗ ಬೆಳಗ್ಗೆ ಹೋಗಿದ್ವಿ. ಹಾಗಾಗಿ ಮಧ್ಯಾಹ್ನದಲ್ಲೇ ಊಟ ಮಾಡಿದ್ವಿ. ನಾಷ್ಟನೂ ಮತ್ತು ಲಂಚ್ 2 ಟೈಮ್ ಮಾಡಿದ್ವಿ. ಅಲ್ಲಿ 2 ಒಂದೇ ಸಲ ಮಾಡಿಬಿಟ್ವಿ. ನೆಕ್ಸ್ಟ್ ಇದು ನೋಡಿ ಗಾಯ್ಸ್, ಮುಳುಗುಂದನ ಒಳಗಡೆ ಊರೊಳಗೆ ಇನ್ನೂ ಹಳೆಗಾಲದಂಥ ಮನೆ ಕಲ್ಲಿನಿಂದ ಮಾಡುತ್ತಿರೋದು ಮತ್ತು ಕಟ್ಟಿಗೆಯಲ್ಲಿ ಡಿಸೈನ್ಸ್, ಇದೆಲ್ಲ ಹಳೇ 19s ಅವಾಗಿರೋದು ಇನ್ನೂವರೆಗೂ ಅಲ್ಲಿ ಹಾಗೆ ಇದೆ. ಮತ್ತು ನೋಡಿ, ಎಲ್ಲೂ ಡ್ಯಾಮೇಜ್ ಇಲ್ಲ. ಅಲ್ಲಿ ಇನ್ನೂ ಜನರು ಇರ್ತಾರೆ. ಇದು ಸರ್ಕಲ್ ಅಲ್ಲಿನ ಪಾರ್ಕ್ ಟೈಪು. ಮತ್ತು ನಾವಿಲ್ಲಿ ಬಂದ್ವಿ ಬಸ್ ಸ್ಟ್ಯಾಂಡಿಗೆ ಬಂದು. ಅಲ್ಲೇ ಬಸ್ಸಿಂದ ಬರ್ತಿದ್ವಲ್ಲ ನಾವು, ಅಲ್ಲಿ ಒಂದು ನೋಡಿದೆ, ಇದು ಒಂದು ದೇವಾಲಯ ನೋಡಿ. ಎಲ್ಲ ಸೇಮ್ ಹೆಂಗೆ ಗೊತ್ತಾ, ಹಳೆಯ ಡಿಸೈನ್ಸ್ ಮಾಡಿರೋದು ಚೆನ್ನಾಗಿತ್ತು. ಆದರೆ ಬಸ್ ಒಳಗಿದ್ವಲ್ಲ, ಹಾಗಾಗಿ ನಾವು ಹೊರಗಡೆ ಬರೀ ಅಷ್ಟೇ ವಿಡಿಯೋ ಅಷ್ಟೇ ಮಾಡಿದೆ ನಾನು. ಮತ್ತು ನಾವು ಅಲ್ಲಿಂದ ಲಕ್ಷ್ಮೇಶ್ವರಿಗೆ ಬಂದ್ವಿ. ನಮಗೆ ಗೊತ್ತಿರಲಿಲ್ಲ ಲಕ್ಷ್ಮೇಶ್ವರಲ್ಲೂ ಉರುಸಿದೆ ಅಂತ. ನಾವು ಹೋಗಿದ್ವಲ್ಲ ಅವತ್ತೇ ಲಾಸ್ಟ್ ಖವಾಲಿ ಇದು, ಹಾಗಾಗಿ ಸ್ಪೆಷಲ್ ಟೈಮಲ್ಲೇ ಬಂದುಬಿಟ್ವಿ ನಾವು ಅಂತ ಹೇಳಿ. ಅಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಅಲೋ ಇದ್ದಿದ್ದಿಲ್ಲ, ಹಾಗಾಗಿ ಹೊರಗಡೆನೇ ಮಾಡಿದ್ವಿ. ನೋಡಿ, ಹಾರ್ಸ್ ರೈಡು ಇತ್ತು. ಮತ್ತು ನಾವು ಅಲ್ಲೇ ನೋಡಿದ್ವಲ್ಲ, ಅಲ್ಲಿ ಡ್ಯಾಮ್ ಇದೆ, ಅದನ್ನು ಶೂಟ್ ಮಾಡಿದೆ ಡ್ಯಾಮ್ನ ನಾನು. ಎಷ್ಟು ಚೆನ್ನಾಗಿದೆ ನೋಡಿ, ಬರ್ಡ್ಸ್ ಎಲ್ಲ ಕೂತ್ಕೊಂಡು ಬಿಟ್ಟಿದ್ದಾವೆ. ಮತ್ತು ಮನೆಗೆ ಬಂದು ಮತ್ತು ನಮ್ಮ ಡೋರ್ ಲಾಕ್ ಆಗಿತ್ತು. ಮತ್ತು ಲಾಕ್ ತೆಗಿದ್ವಿ. ನಮ್ಮ ಮಾಮ ಮತ್ತು ನಮ್ಮ ಅಕ್ಕ ಬಂದಿದ್ದರು, ಅವ್ರು ಹೆಲ್ಪ್ ಮಾಡಿದರು ಮತ್ತು ಡೋರ್ ತೆಗಿದ್ವಿ. ಬಾಯ್ ಗಾಯ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.